ಆಧ್ಯಾತ್ಮಿಕ ಮಿತ್ರರೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಇಂದಿನ ವಿಡಿಯೋದಲ್ಲಿ ನಾವು ಜೀವ ಬ್ರಹ್ಮೈಕ್ಯ ತತ್ವ ಅಂದ್ರೆ ಏನು, ಇದು ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ನೋಡೋಣ. ಆಧ್ಯಾತ್ಮಿಕವಾಗಿ ಮುನ್ನಡೆಯುವುದಕ್ಕೆ 3 ದಾರಿ ಇದೆ. ಒಂದು ದ್ವೈತದಲ್ಲಿ ಹೋಗೋದು, ಇನ್ನೊಂದು ವಿಶಿಷ್ಟ ಅದ್ವೈತದಲ್ಲಿ ಹೋಗೋದು, ಇನ್ನೊಂದು ಅದ್ವೈತದಲ್ಲಿ ಹೋಗೋದು. ಮಧ್ವಾಚಾರ್ಯರಿಂದ ಪ್ರಣೀತವಾದ ದ್ವೈತ ಸಿದ್ಧಾಂತ, ರಾಮಾನುಜಾಚಾರ್ಯರಿಂದ ಪ್ರಣೀತವಾದ ವಿಶಿಷ್ಟ ದ್ವೈತ ಸಿದ್ಧಾಂತ, ಶ್ರೀ ಶಂಕರ ಭಗವತ್ಪಾದರಿಂದ ಪ್ರಣೀತವಾದ ಅದ್ವೈತ ಸಿದ್ಧಾಂತ ಅಂತ ಈ 3 ದಾರಿಗಳು ಸನಾತನ ಧರ್ಮದಲ್ಲಿ ಮುಖ್ಯವಾಗಿ ನಮಗೆ ಕಂಡು ಬರುತ್ತದೆ. ಅದರ ನಂತರ ಅನೇಕ ರೀತಿಯಲ್ಲಿ ಕವಲು ಒಡೆದು ಹೋಗಿದೆ. ಹಿಂದಿನ ವಿಡಿಯೋದಲ್ಲಿ ನಾನು ಅದ್ವೈತ ದಾರಿಯಲ್ಲಿ, ಅದ್ವೈತ ಸಿದ್ಧಾಂತದಲ್ಲಿ ಮುನ್ನಡೆಯುವ ಒಬ್ಬ ಸಾಧಕನು ಹೇಗೆ ಮುನ್ನಡೆಯಬೇಕು, ಹೇಗೆ ಹೋಗ್ಬೇಕು ಅಂತ ನಾನು ಹೇಳಿದ್ದೆ. ಈ ಅದ್ವೈತ ಸಿದ್ಧಾಂತ ಭಗವತ್ಪಾದ ಶ್ರೀ ಶಂಕರರಿಂದ ಪ್ರಣೀತವಾದ್ದು, ಅಂದ್ರೆ ಶುರುವಾದ್ದಲ್ಲ, ಅದ್ರ ಹಿಂದೆನೂ ಅದ್ವೈತ ವೇದಾಂತ ಇತ್ತು. ಅದನ್ನು ಮುಂದುವರಿಸಿದ ಆಚಾರ್ಯರಲ್ಲಿ ಭಗವತ್ಪಾದ ಶಂಕರಾಚಾರ್ಯರು ಅತ್ಯಂತ ಪ್ರಮುಖವಾಗಿ ನಿಲ್ತಾರೆ ಅನ್ನೋದು ಇಲ್ಲಿ ಮುಖ್ಯವಾದ ವಿಷಯ. ಇಲ್ಲಿ ಅನೇಕ ವೇದಾಂತ ವಾಕ್ಯಗಳು ಬರುತ್ತೆ. ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ಮುಂತಾದ ಅನೇಕ ವೇದಾಂತ ವಾಕ್ಯಗಳು ಬರುತ್ತೆ. ಈ ಒಟ್ಟಾರೆ ವೇದಾಂತ ವಾಕ್ಯಗಳು ಏನು ಹೇಳಲಿಕ್ಕೆ ಹೊರಟಿವೆ ಅನ್ನೋದು ನಾವು ಸಾಮಾನ್ಯ ಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಅದ್ವೈತ ವೇದಾಂತ ಹೇಳತ್ತೆ, ದ್ವೈತ ವೇದಾಂತ ಏನು ಹೇಳತ್ತೆ ಅಂತ ನೋಡೋಣ. ದ್ವೈತ ವೇದಾಂತ ಹೇಳತ್ತೆ, ಒಬ್ಬ ಭಕ್ತ ಇದ್ದಾನೆ, ಅವನ ಮೇಲೆ ಒಬ್ಬ ಭಗವಂತನಿದ್ದಾನೆ. ಈ ಭಗವಂತನನ್ನು ಭಕ್ತ ಆರಾಧನೆ ಮಾಡ್ತಾ ಇದ್ದಾನೆ. ಈ ಭಗವಂತನ ಕರುಣೆಯನ್ನು ಪಡೀಲಿಕ್ಕಾಗಿ ಅಥವಾ ಭಗವಂತನನ್ನು ಪ್ರತ್ಯಕ್ಷ ಮಾಡಿಕೊಳ್ಳಿಕ್ಕಾಗಿ ಭಕ್ತ ಸತತವಾಗಿ ಪ್ರಯತ್ನ ಮಾಡ್ತಾ ಇರ್ತಾನೆ. ಮುಖ್ಯವಾಗಿ ಭಕ್ತಿ ಯೋಗದಿಂದಲೇ ಪ್ರಯತ್ನ ಮಾಡ್ತಾನೆ ಅಂತ ದ್ವೈತ ಸಿದ್ಧಾಂತ ಹೇಳತ್ತೆ. ದ್ವೈತ ಸಿದ್ಧಾಂತ ಮಹಾವಿಷ್ಣುವನ್ನು ಪಡೆಯುವುದೇ, ಮಹಾವಿಷ್ಣುವನ್ನು ಆರಾಧನೆ ಮಾಡುವುದೇ ಪರಮ ಸಿದ್ಧಾಂತ ಅಂತ ಹೇಳತ್ತೆ. ವಿಶಿಷ್ಟಾದ್ವೈತ ಸಿದ್ಧಾಂತವೂ ಸಹ ಅಂತಿಮವಾಗಿ ಮಹಾವಿಷ್ಣುವಿನ ಆರಾಧನೆಯನ್ನೇ ಹೇಳತ್ತೆ. ಅದು ಸ್ವಲ್ಪ ಮಟ್ಟಿಗೆ ಅದ್ವೈತ ಸಿದ್ಧಾಂತವನ್ನು ಒಪ್ಪಿದರೂ ಹೆಚ್ಚಿನ ಮಟ್ಟಿಗೆ ದ್ವೈತ ಸಿದ್ಧಾಂತವನ್ನೇ ಒಪ್ಪುತ್ತದೆ. ಧಾರ್ಮಿಕ ಕ್ಷೇತ್ರದಲ್ಲಿ ಹೆಚ್ಚಿನ ಎಲ್ಲಾ ಸಿದ್ಧಾಂತಗಳು ದ್ವೈತ ಸಿದ್ಧಾಂತಗಳೇ ಆಗಿವೆ. ಭಗವತ್ಪಾದರು ಹೇಳಿದ ಅದ್ವೈತ ಸಿದ್ಧಾಂತವು, ಭಗವತ್ಪಾದರು ಹೇಳಿದ ಅದ್ವೈತ ಸಿದ್ಧಾಂತವು ಒಂದು ಕಡೆ ನಿಂತರೆ ಉಳಿದ ಎಲ್ಲಾ ಸಿದ್ಧಾಂತಗಳು ದ್ವೈತದ ಕಡೆಯೇ ನಿಲ್ಲುತ್ತದೆ. ಅಂದರೆ ಇದರ್ಥ ಏನು ಅಂದ್ರೆ, ಭಗವಂತ ಒಬ್ಬ ಇದ್ದಾನೆ, ಭಕ್ತ ಇನ್ನೊಬ್ಬ ಇದ್ದಾನೆ. ಈ ಭಕ್ತನು ಭಗವಂತನನ್ನು ಪಡಿಬೇಕು ಅಂತ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದಾನೆ ಅನ್ನೋದು ಈ ದ್ವೈತ ಸಿದ್ಧಾಂತದ, ಅಂದರೆ ಎಲ್ಲಾ ಸಿದ್ಧಾಂತಗಳ ಪ್ರಮುಖ ನೆಲೆನೇ ಇದು. ಹಾಗಾಗಿ ಇಲ್ಲಿ ಪೂಜೆ ಮಾಡುವುದು, ಪ್ರಾರ್ಥನೆ ಮಾಡುವುದು, ವ್ರತ ಮಾಡುವುದು, ಆರಾಧನೆ ಮಾಡುವುದು, ದೇವಸ್ಥಾನಗಳಿಗೆ ಹೋಗುವುದು ಮತ್ತು ಪುರಾಣದ ಪುಣ್ಯ ಕಥೆಗಳನ್ನು ಶ್ರವಣ ಮಾಡುವುದು, ತೀರ್ಥಯಾತ್ರೆಗಳನ್ನು ಮಾಡುವುದು, ಇದಕ್ಕೆ ಅತ್ಯಂತ ಮಹತ್ವವಿದೆ. ಆದರೆ ಅದ್ವೈತ ಸಿದ್ಧಾಂತದ ಪ್ರಕಾರ ಹೋದಾಗ
ಇದು ಮಾಡಬೇಕಾದರೂ ಇದೇ ಪ್ರಮುಖವಲ್ಲ ಅಂತ ಹೇಳತ್ತೆ. ಅಲ್ಲಿ ದ್ವೈತ ಸಿದ್ಧಾಂತ ಪುರಾಣದ ಪುಣ್ಯ ಕಥೆಗಳನ್ನು ಕೇಳಿದರೆ ಪುಣ್ಯ ಸಿಗತ್ತೆ ಅಂತ ಹೇಳತ್ತೆ. ಇಲ್ಲಿ ಅದ್ವೈತ ಸಿದ್ಧಾಂತ ವೇದಾಂತವನ್ನು ಕೇಳಿದರೆ ನಿನ್ನ ಸ್ವಸ್ವರೂಪ ಸಂಧಾನವನ್ನು ನೀನು ಮಾಡಿಕೊಳ್ತೀಯ. ನೀನು ಯಾವಾಗ ಸಸ್ವರೂಪ ಸಂಧಾನವನ್ನು ಮಾಡಿಕೊಳ್ತೀಯೋ ಆವಾಗ ನೀನೇ ಭಗವಂತ ಅಂತ ನಿನಗೆ ಕಂಡು ಬರುತ್ತದೆ ಎಂದು ಹೇಳುತ್ತಾರೆ. ಸೊ ಹಾಗಾಗಿ ಕೊನೆಯಲ್ಲಿ ಹೋದಾಗ ತುಂಬಾ ವ್ಯತ್ಯಾಸ ಬಂದ್ಬಿಡತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಅಂತಹ ವ್ಯತ್ಯಾಸ ಕಂಡು ಬರುವುದಿಲ್ಲ. ಯಾಕಂದ್ರೆ ದ್ವೈತ ಸಿದ್ಧಾಂತಿಗಳು ಅದ್ವೈತ ಸಿದ್ಧಾಂತಿಗಳು ಭಗವಂತನ ಪೂಜೆಯನ್ನು ಮಾಡ್ತಾರೆ, ಪ್ರಾರ್ಥನೆಯನ್ನು ಮಾಡ್ತಾರೆ, ತೀರ್ಥಯಾತ್ರೆಗಳನ್ನು ಮಾಡ್ತಾರೆ, ಒಂದು ಮಟ್ಟದಲ್ಲಿ ಧ್ಯಾನವನ್ನು ಮಾಡ್ತಾರೆ, ಉಪಾಸನೆಯನ್ನು ಮಾಡ್ತಾರೆ. ಆದರೆ ಇದರ ಮೇಲೆ ಅದ್ವೈತ ಸಿದ್ಧಾಂತ ಮುಂದುವರಿಯುತ್ತೆ. ಈಗ ಉಪಾಸನೆ ಅಂದ್ರೆ ಏನು ಅಂದ್ರೆ ಜಪ, ಉಪಾಸನೆ, ಧ್ಯಾನ ಮತ್ತು ವೇದಾಂತ ಚಿಂತನೆ ಇದು ಮೇಲ್ಮಟ್ಟದ ಸಾಧನೆ. ಅದ ಕೆಳಮಟ್ಟದ ಸಾಧನೆ ಅಂದರೆ ಪೂಜೆ, ಪ್ರಾರ್ಥನೆ, ವ್ರತಗಳನ್ನು ಮಾಡುವುದು, ತೀರ್ಥಯಾತ್ರೆಗಳಿಗೆ ಹೋಗುವುದು ಮುಂತಾದವು ಪ್ರಾರಂಭಿಕ ಸಾಧನೆಗಳು. ಭಜನೆ ಮಾಡುವುದು ಮುಂತಾದವುಗಳು ಪ್ರಾರಂಭಿಕ ಸಾಧನೆಗಳು. ಅದರ ಮೇಲಿನ ಸಾಧನೆ ಜಪ, ಜಪ ಆದ ಮೇಲೆ ಉಪಾಸನೆ, ಉಪಾಸನೆ ಆದ್ಮೇಲೆ ಧ್ಯಾನ, ಧ್ಯಾನ ಆದ್ಮೇಲೆ ವೇದಾಂತ ಚಿಂತನೆ. ವೇದಾಂತ ಚಿಂತನೆಯಲ್ಲಿ ನಮ್ಗೆ ತಿಳಿದು ಬರುವುದು ಜೀವನಾದ ನನಗೂ ಪರಬ್ರಹ್ಮ ಸ್ವರೂಪಿಯಾದ ಪರಮಾತ್ಮನಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಮೂಲಭೂತವಾಗಿ ಈ ಜೀವನು ಮತ್ತು ಪರಬ್ರಹ್ಮವು ಒಂದೇ ಆಗಿದೆ ಅಂತ. ಇದು ಅದ್ವೈತ ವೇದಾಂತದಲ್ಲಿ ಕಂಡು ಬರುವ ಒಂದು ವಿಶೇಷವಾದ ವಿಚಾರವಾಗಿದೆ. ಹಾಗಾಗಿ ಅದ್ವೈತ ವೇದಾಂತ ಹೇಳುವುದು ನಿನ್ನ ನಿಜ ಸ್ವರೂಪವನ್ನು ತಿಳಿದುಕೋ. ಇಲ್ಲಿ ಪಾಪ ಪುಣ್ಯದಕ್ಕಿಂತಲೂ ಹೆಚ್ಚಾಗಿ ನಿನ್ನ ನಿಜ ಸ್ವರೂಪವನ್ನು ತಿಳಿದುಕೊಂಡಾಗ ಅಹಂ ಬ್ರಹ್ಮಾಸ್ಮಿ, ನಾನೇ ಪರಬ್ರಹ್ಮ ಸ್ವರೂಪ ಎಂದು ನಿನಗೆ ತಿಳಿದು ಬರುತ್ತದೆ ಎಂದು ಅದ್ವೈತ ವೇದಾಂತವು ಹೇಳತ್ತೆ. ಈ ಅದ್ವೈತ ವೇದಾಂತವು ಮುಖ್ಯವಾಗಿ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ ಅನ್ನುವ ತತ್ವದ ಮೇಲೆ ನಿಂತಿದೆ. ಏನ್ ಈ ತತ್ವ ಅಂದ್ರೆ ಏನ್ ತತ್ವ ಇದು? ಪರಬ್ರಹ್ಮ ವಸ್ತು ಒಂದೇ ಸತ್ಯ ಅಥವಾ ಪರಮಾತ್ಮನೊಬ್ಬನೇ ಸತ್ಯ. ಈ ಜಗತ್ತು ಮಿಥ್ಯೆಯಾಗಿದೆ. ಇಲ್ಲಿ ಮಿಥ್ಯೆಯಾಗಿದೆ ಎಂದರೆ ಸುಳ್ಳಾಗಿದೆ ಅಂತ ಅಲ್ಲ. ಹೆಚ್ಚಿನವರು ಇದನ್ನು ದ್ವೈತ ಸಿದ್ಧಾಂತಿಗಳು ಇದನ್ನು ತುಂಬಾ ವಿರೋಧಿಸ್ತಾರೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ವಿರೋಧಿಸ್ತಾರೆ. ಅವರು ಹೇಳ್ತಾರೆ ಪರಬ್ರಹ್ಮವು ದೇವರು ಸತ್ಯ, ಅದನ್ನು ನಾವು ಒಪ್ತೇವೆ. ಜಗತ್ತು ಸತ್ಯನೇ, ಜಗತ್ತು ಸುಳ್ಳು ಹೇಗಾಗತ್ತೆ? ಕಣ್ಣಿಗೆ ಕಾಣೋದಿಲ್ವ ಜಗತ್ತು? ಜಗತ್ತಲ್ಲಿ ನಾವು ದಿನಾಗ್ಲೂ ವ್ಯವಹಾರವನ್ನು ಮಾಡೋಲ್ವಾ? ಹಾಗಾಗಿ ಇದು ಮಿಥ್ಯೆ ಹೇಗಾಗತ್ತೆ ಅಂತ ಅವರ ಪ್ರಶ್ನೆ. ಇಲ್ಲಿ ಭಗವತ್ಪಾದ ಶಂಕರರು ಜಗತ್ತು ಸುಳ್ಳು ಅಂತ ಹೇಳಲಿಲ್ಲ. ಮತ್ತೆ ಅವ್ರು ಏನ್ ಹೇಳ್ತಾ ಇದ್ದಾರೆ? ಯಾವುದು ಸತ್ಯವೋ ಅದು ಯಾವ ಬದಲಾವಣೆಗೂ ಒಳಪಟ್ಟಿಲ್ಲ. ಅದು ಮೊದಲು ಹೇಗಿತ್ತೋ ಮೊದಲಿಂದ ಕೊನೆಯವರೆಗೂ ಒಂದೇ ತರ ಇರತ್ತೆ. ಅದು ಸತ್ಯ. ಮಿಥ್ಯವಾದದ್ದು ಅಂದರೆ ಬದಲಾವಣೆಗೆ ಒಳಪಟ್ಟದ್ದು ಅನ್ನುವ ದೃಷ್ಟಿಯಲ್ಲಿ ಅವರು ಹೇಳ್ತಾರೆ ಪರಬ್ರಹ್ಮ ಒಂದೇ ಸತ್ಯ, ಪರಮಾತ್ಮ ಒಂದೇ ಸತ್ಯ. ಈ ಜಗತ್ತು ನಾನಾ ಬದಲಾವಣೆಗೆ ಒಳಪಟ್ಟಿದೆ. ಈ ಜಗತ್ತಿನಲ್ಲಿರುವ ಎಲ್ಲ ಜೀವಿಗಳು ನಾನಾ ಬದಲಾವಣೆಗೆ ಒಳಪಟ್ಟಿದ್ದಾವೆ. ಹಾಗಾಗಿ ಆ ದೃಷ್ಟಿಯಲ್ಲಿ ಇದು ಮಿಥ್ಯೆ ಅಂತ ಭಗವತ್ಪಾದ ಶಂಕರರು ಹೇಳ್ತಾರೆ. ಮತ್ತೆ ನೆಕ್ಸ್ಟ್ ಹೇಳ್ತಾರೆ ಜೀವೋ ಬ್ರಹ್ಮ ಇವ ನಾಪರಃ.
ಈ ಜೀವನಿಗೂ ಪರಬ್ರಹ್ಮನಿಗೂ ಯಾವುದೇ ವ್ಯತ್ಯಾಸವಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ತತ್ವಮಸಿ ಅನ್ನೋ ವೇದಾಂತ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ತತ್ ತ್ವಂ ಅಸಿ ಅಂತ ಈ 3 ಪದಗಳು ಇದೆ ಇಲ್ಲಿ. ಈ 3 ಪದಗಳು ತ್ವಮ್ಮ ನೀನು, ತತ್ ಆ ಪರಬ್ರಹ್ಮ ತತ್ವವೇ, ಅಸಿ ಆಗಿದ್ದೀಯಾ ಅನ್ನೋದು ಇದೊಂದು ಸಾಮಾನ್ಯವಾಗಿ ಹೀಗೆ ಅರ್ಥ ಮಾಡ್ಕೊಳ್ತವೆ. ತ್ವಮ್ಮ ಅಂದ್ರೆ ಜೀವಾತ್ಮನಾದ ನೀನು, ಜೀವನಾದ ನೀನು, ತತ್ ಆ ಪರಬ್ರಹ್ಮವೇ ಅಂದರೆ ಪರಮಾತ್ಮನೇ, ಅಸಿ ಆಗಿದ್ದೀಯಾ ಅನ್ನೋದಿದ್ದ ಅರ್ಥ. ಇಲ್ಲಿ ವಾಚ್ಯಾರ್ಥ ಮತ್ತು ಲಕ್ಷ್ಯಾರ್ಥ ಅಂತ 2 ವಿಚಾರಗಳು ಬರ್ತವೆ. ವಾಚ್ಯಾರ್ಥ ಎಂದರೆ ಆ ಪದಗಳನ್ನು ಬಿಡಿಸಿದಾಗ ಬರುವ ಅರ್ಥ. ಲಕ್ಷ್ಯಾರ್ಥ ಎಂದರೆ ಒಟ್ಟು ಆ ಪದಗಳು, ಆ ವಾಕ್ಯಗಳು ಏನು ತಾತ್ಪರ್ಯವಾಗಿ ಹೇಳುತ್ತೆ ಅಂತ. ತತ್ ಅನ್ನುವ ಪದದ ವಾಚ್ಯಾರ್ಥ ಸೃಷ್ಟಿ ಸ್ಥಿತಿ ಲಯಕರ್ತನಾದ ಈಶ್ವರ. ತತ್ ಪದದ ಲಕ್ಷ್ಯಾರ್ಥ ಸಚ್ಚಿದಾನಂದ ಬ್ರಹ್ಮ, ಸತ್ ಚಿತ್ ಆನಂದ ರೂಪವಾದ ಪರಬ್ರಹ್ಮ ಅಂತ. ತ್ವಂಪದದ ವಾಚ್ಯಾರ್ಥ ಕರ್ತ ಭೋಕ್ತ ಜ್ಞಾತ ಆದ ಜೀವ. ತ್ವಂಪದದ ಲಕ್ಷ್ಯಾರ್ಥ ಸಾಕ್ಷಿ ಚೈತನ್ಯ ಅಂತ. ಇದೆರಡು ಒಂದೇ ಅಂತ ಹೇಳತ್ತೆ. ಈಗ ಮುಖ್ಯ ವಿಷಯ ಏನು? ಜೀವ ಮತ್ತು ಬ್ರಹ್ಮ ಇದು ಐಕ್ಯತೆ ಹೇಗಾಗತ್ತೆ? ಜೀವ ಅಂದ್ರೆ ನಾವು ಅಂತ. ನಾವು ದೇಹ ಅಲ್ಲ, ನಾವು ಮನಸ್ಸಲ್ಲ, ನಾವು ಬುದ್ಧಿ ಅಲ್ಲ, ನಾವು ಚಿತ್ತ ಅಹಂಕಾರ ಅಲ್ಲ, ಅದರ ಒಳಗಿರುವ ಜೀವಾತ್ಮ ನಾವು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಈ ಜೀವ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಂಡಾಗ ಭಗವಂತನು ಎಲ್ಲಾ ಕಡೆ ಇದ್ದಾನೆ, ನಮ್ಮ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ, ಜಗತ್ತಲ್ಲಿ ಎಲ್ಲಾ ಕಡೆ ಇದ್ದಾನೆ. ಈ ಭಗವಂತ ನಮ್ಮ ಅಂತಃಕರಣದಲ್ಲಿ ಕನ್ನಡಿಯಲ್ಲಿ ಹೇಗೆ ಪ್ರತಿಬಿಂಬ ಕಾಣುತ್ತೋ ಭಗವಂತ ನಮ್ಮ ಅಂತಃಕರಣದಲ್ಲಿ ಇದ್ದಾನೆ. ಅದನ್ನು ನಾವು ಚಿದಾಭಾಸ ಅಂತ ಹೇಳ್ತೇವೆ, ಚಿದಾಭಾಸ ಅಂತ ಹೇಳ್ತೇವೆ. ಆ ಚಿದಾಭಾಸದನ್ನೇ ನಾವು ಜೀವ ಅಂತ ಹೇಳ್ತೇವೆ. ಈ ಜೀವನು ಮತ್ತು ಪರಮಾತ್ಮನು ಒಂದೇ ಅನ್ನುವ ತತ್ವ ಇಲ್ಲಿ ಬರುತ್ತೆ. ಹಾಗಾದ್ರೆ ಒಂದು ಸಂಶಯ ಬರುತ್ತೆ. ಹಾಗಾದ್ರೆ ಜೀವ ನಾವು ಸತ್ತ ನಂತರ ಈ ಜೀವ ಹೋಗಿ ಪರಮಾತ್ಮನಲ್ಲಿ ಸೇರತ್ತೋ ಅಂತದ್ದು ಕ್ವಶನ್ ಬರುತ್ತೆ. ಇಲ್ಲಿ ಆಕ್ಚುಲಿ ಸೇರೋದಲ್ಲ. ಇಲ್ಲಿ ಏನು ಹೇಳ್ತಾ ಇರೋದು ಅಂದ್ರೆ ಜೀವ ಮತ್ತು ಪರಮಾತ್ಮನಲ್ಲಿ, ಜೀವಾತ್ಮನಲ್ಲೂ ಮತ್ತು ಪರಮಾತ್ಮನಲ್ಲಿ ಅಥವಾ ಜೀವ ಮತ್ತು ಪರಬ್ರಹ್ಮದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸವೇ ಇಲ್ಲ. ಅದು ಒಂದೇನೆ. ನಮ್ಗೆ ಉಪಾಧಿಗಳ ಕಾರಣದಿಂದಾಗಿ ಈ ದೇಹ ಮನಸ್ಸು ಬುದ್ಧಿ ಮುಂತಾದ ಉಪಾಧಿಗಳ ಕಾರಣದಿಂದಾಗಿ ಈ ಜೀವ ಮತ್ತು ಪರಬ್ರಹ್ಮ ಒಂದೇ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಜ್ಞಾನದಿಂದ ಅವಿದ್ಯೆಯಿಂದಾಗಿ ಗೊತ್ತಾಗ್ತಾ ಇಲ್ಲ. ಈ ನಮ್ಮ ಅಜ್ಞಾನ ಅಥವಾ ನಮ್ಮ ಅವಿದ್ಯೆ ಹೋದಾಗ ಇವುಗಳು ಉಪಾಧಿಗಳು ಅಂತ ನಮ್ಗೆ ಗೊತ್ತಾಗತ್ತೆ. ದೇಹ ಮನಸ್ಸು ಬುದ್ಧಿ ಅಂತಃಕರಣ ಮತ್ತು ಅಂತಃಕರಣದಲ್ಲಿ ಮೂಡುವ ಚೈತನ್ಯದ ಚಿದಾಭಾಸದಿಂದಾಗಿ ನಮಗೆ ಜೀವ ಬೇರೆ ಪರಬ್ರಹ್ಮ ಬೇರೆ ಅಂತ ಅನಿಸುತ್ತದೆ. ಇದ್ಯಾಕಾಗತ್ತೆ ಅಂದ್ರೆ ಇದು ಅವಿದ್ಯೆಯಿಂದಾಗಿ ಆಗತ್ತೆ. ಹಾಗಾಗಿ ಭಗವತ್ಪಾದ ಶಂಕರರು ಹೇಳ್ತಾರೆ, ಜ್ಞಾನ ಬಂದ ಕೂಡಲೇ ಈ ಅವಿದ್ಯೆ ಹೋಗತ್ತೆ. ಈ ಅವಿದ್ಯೆ ಹೋದ ಕೂಡಲೇ ಈ ಜೀವನು ಉಪಾಧಿಯಿಂದಾಗಿ ಇರುವುದರಿಂದ
ಅವನು ಪರಬ್ರಹ್ಮ ಅಂತ ತಿಳಿಯುವಲ್ಲಿ ನಮ್ಗೆ ಕಷ್ಟ ಆಗ್ತಾ ಇದೆ. ನಮ್ಗೆ ಜ್ಞಾನ ಬಂದ ಕೂಡಲೇ ಅಜ್ಞಾನ ಹೋಗತ್ತೆ. ಅಜ್ಞಾನ ಹೋದ ಕೂಡಲೇ ಈ ಜೀವ ಮತ್ತು ಪರಬ್ರಹ್ಮನಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಅಂತ ಗೊತ್ತಾಗತ್ತೆ ಅಂತ ಶಂಕರ ಭಗವತ್ಪಾದರು ಹೇಳ್ತಾರೆ. ಸಾಮಾನ್ಯವಾಗಿ ಇದನ್ನು ಅರ್ಥ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟ ಇದೆ. ಹಂತ ಹಂತವಾಗಿ ಇದನ್ನು ಅರ್ಥ ಮಾಡಿಕೊಳ್ಳಬೇಕೇ ವಿನಃ ಏಕಾಏಕಿ ಅರ್ಥ ಮಾಡ್ಕೊಳ್ಳಿಕ್ಕೆ ಇದನ್ನು ಆಗೋದಿಲ್ಲ. ಹೇಗಪ್ಪ ಇದು ಹಂತ ಹಂತವಾಗಿ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಯಾಕಂದ್ರೆ ನಾನೀಗ ಇಷ್ಟೊತ್ತು ಹೇಳ್ದೆ, ಕೇಳೋರಿಗೆ ಬಹುಶಃ ಒಂದು 5% ಜನಕ್ಕೆ ಅರ್ಥ ಆಗಿದ್ದರೆ ಹೆಚ್ಚು, 95% ಜನಕ್ಕೆ ಇದು ಅರ್ಥ ಆಗಿರೋಲ್ಲ. ಹೇಳೋನಿಗೆ ಗೊತ್ತಿರುತ್ತೆ. ಉಪನಿಷತ್ತು ಯಾಕೆ ಹೆಚ್ಚು ಪ್ರಚಲಿತವಾಗಿಲ್ಲ ಎಂದರೆ, ಹೇಳುವವನ ಮಟ್ಟ ಮೇಲಾದಾಗ ಕೇಳುವವನ ಮಟ್ಟ ಕಡಿಮೆ ಆದಾಗ ಇದು ಅರ್ಥವಾಗುವುದಿಲ್ಲ. ಹಾಗಾಗಿ ಎಲ್ಲಿಂದ ಶುರು ಮಾಡ್ಕೊಂಡು ಹೋಗ್ತಾರೆ? ಭಗವದ್ಗೀತೆಯಿಂದ ಶುರು ಮಾಡ್ತಾರೆ. ಭಗವದ್ಗೀತೆ ಶುರು ಮಾಡ್ತಾರೆ, ಉಪನಿಷತ್ತುಗಳನ್ನು ಹೇಳ್ತಾರೆ, ಬ್ರಹ್ಮಸೂತ್ರಗಳನ್ನು ಹೇಳ್ತಾರೆ, ವೇದದ ವಿಚಾರಗಳನ್ನು ಹೇಳ್ತಾರೆ, ಅನಂತರ ಈ ಜೀವ ಬ್ರಹ್ಮೈಕ್ಯ ತತ್ವವನ್ನು ಹೇಳ್ತಾರೆ. ನೋಡಿ, ಹಾಗಾಗಿ ನಾವು ಅದ್ವೈತ ವೇದಾಂತದಲ್ಲೂ ನಾವು ಹಂತ ಹಂತವಾಗಿ ಹೋಗ್ಬೇಕು ಅಂತವೆ. ಏನ್ ಮಾಡ್ಬೇಕು? ಫಸ್ಟ್ ಸತ್ಸಂಗ ಮಾಡು. ಸತ್ಸಂಗದಿಂದ ನಿನ್ಗೆ ನಿಸ್ಸಂಗ ಬರುತ್ತೆ, ಮೋಹ ಹೋಗತ್ತೆ. ಮೋಹ ಹೋಗೋದ್ರಿಂದ ನಿನ್ನ ಮನಸ್ಸು ಭಗವಂತನಲ್ಲಿ ನೆಲೆಗೊಳ್ಳತ್ತೆ. ಕರ್ಮಯೋಗವನ್ನು ಮಾಡು. ಹೇಗೆ ಹೋಗ್ಬೇಕು ಇದು? ಇದನ್ನ ಅರ್ಥ ಮಾಡ್ಕೊಳ್ಳಿಕ್ ಹೋಗೋದು ಹೇಗೆ? ಫಸ್ಟ್ ಕರ್ಮ ಮಾಡು, ಆಲಸ್ಯವನ್ನು ಬಿಟ್ಟು ಕರ್ಮ ಮಾಡು. ಸರಿ, ಕರ್ಮ ಮಾಡಿದೆ. ನೆಕ್ಸ್ಟ್ ನಿಧಾನವಾಗಿ ಫಲ ಅಪೇಕ್ಷೆಯನ್ನು ಬಿಟ್ಟು ಬಿಡು, ಆವಾಗ ಅದು ಕರ್ಮಯೋಗ ಆಗತ್ತೆ. ಸರಿ, ಕರ್ಮಯೋಗ ಆಯ್ತು. ನೆಕ್ಸ್ಟ್ ಹೇಳ್ತೇವೆ ಕರ್ತೃತ್ವ ಭೋಕ್ತೃತ್ವವನ್ನು ಬಿಟ್ಟು ಬಿಡು, ಅಂದರೆ ನಾನ್ ಮಾಡ್ದೆ ಅನ್ನೋ ಅಹಂಕಾರವನ್ನು ಬಿಟ್ಟು ಬಿಡು. ಫಲ ನನ್ಗೆ ಬರ್ಬೇಕು ಅನ್ನೋ ಆಸೆಯನ್ನು ಬಿಟ್ಟು ಬಿಡು. ಆವಾಗ ನೀನು ಕರ್ಮಯೋಗದಲ್ಲಿ ಪರ್ಫೆಕ್ಟ್ ಆಗ್ತೀಯಾ. ಕರ್ಮಯೋಗದಲ್ಲಿ ಪರ್ಫೆಕ್ಟ್ ಆದವರಿಗೆ ಚಿತ್ತಶುದ್ಧಿ ಉಂಟಾಗುತ್ತದೆ. ಉಪನಿಷತ್ತುಗಳು ಅರ್ಥವಾಗಬೇಕಾದರೆ, ಜೀವ ಬ್ರಹ್ಮೈಕ್ಯ ತತ್ವ ಅರ್ಥವಾಗಬೇಕಾದರೆ ಚಿತ್ತಶುದ್ಧಿ ಆಗಲೇಬೇಕು. ಚಿತ್ತಶುದ್ಧಿ ಆಗದೆ ಇದು ಅರ್ಥ ಆಗ್ಲಿಕ್ಕೆ 1,000,000 ಜನ್ಮ ಬಂದರೂ ಸಾಧ್ಯವಿಲ್ಲ ಅಂತ ಭಗವತ್ಪಾದ ಶಂಕರರು ಹೇಳ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಚಿತ್ತಶುದ್ಧಿ ಆಗುವುದು ಅತ್ಯಂತ ಮುಖ್ಯ. ಈ ಚಿತ್ತಶುದ್ಧಿ ಆಗ್ಲಿಕ್ಕೆ ನಾವು ಭಕ್ತಿ ಯೋಗವನ್ನು ಅನುಸರಿಸಬೇಕು. ಕರ್ಮಯೋಗ ಆದ ಮೇಲೆ ಭಕ್ತಿ ಯೋಗಕ್ಕೆ ಹೋಗ್ಬೇಕು. ಈ ಭಕ್ತಿ ಯೋಗ ಎಲ್ಲ ಕಡೆ ಬೇಕಾಗತ್ತೆ. ಕರ್ಮಯೋಗದಲ್ಲೂ ಭಕ್ತಿ ಯೋಗ ಬೇಕು, ಭಕ್ತಿ ಯೋಗದಲ್ಲಿ ಭಕ್ತಿ ಯೋಗ ಬೇಕು, ಧ್ಯಾನ ಯೋಗಕ್ಕೂ ಭಕ್ತಿ ಯೋಗ ಬೇಕು, ವೇದಾಂತಕ್ಕೂ ಭಕ್ತಿ ಯೋಗ ಬೇಕು. ಯಾಕಂದ್ರೆ ಭಗವಂತ ಇದ್ದಾನೆ, ಆ ಭಗವಂತನೇ ಅಂತಿಮ ಸತ್ಯ ಅನ್ನೋದು ಎಲ್ಲವರು ಒಪ್ಪುವ ತತ್ವ ಆಗಿದೆ. ದ್ವೈತ ಇರಲಿ, ಅದ್ವೈತ ಇರಲಿ, ವಿಶಿಷ್ಟಾದ್ವೈತ ಇರಲಿ, ಪ್ರಪಂಚದ ಯಾವುದೇ ಧರ್ಮ ಇರಲಿ, ಅದು ಭಗವಂತ ಅಥವಾ ಒಂದು ಶಕ್ತಿ ಇದೆ, ಆ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಒಪ್ತಾರೆ, ಎಲ್ಲವರು ಒಪ್ತಾರೆ. ಹಾಗಾಗಿ ಕರ್ಮಯೋಗ ಆದ್ಮೇಲೆ ಭಕ್ತಿ ಯೋಗ. ಈ ಕರ್ಮಯೋಗ ಮತ್ತು ಭಕ್ತಿ ಯೋಗದಲ್ಲಿ ನಮ್ಮ ಚಿತ್ತಶುದ್ಧಿ ಆದ ಮೇಲೆ, ಚಿತ್ತಶುದ್ಧಿ ಅಂದರೆ ಮನಸ್ಸು ಶುದ್ಧಿ. ಮನಸ್ಸು ಶುದ್ಧಿ ಅಂದ್ರೆ ಏನು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ಕಡಿಮೆ ಆಗುವುದು ಮತ್ತು ತಮೋಗುಣ, ರಜೋಗುಣ, ಕೊನೆಗೆ ಸಾತ್ವಿಕ ಗುಣವೂ ಕಡಿಮೆ ಆಗಿ ಶುದ್ಧ ಸಾತ್ವಿಕಕ್ಕೆ ಹೋಗ್ಬೇಕು. ಇಷ್ಟು ಹೋದ ಮೇಲೆ ನೀವು ಭಗವದ್ಗೀತೆ, ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು,
ವೇದವು ಕರ್ಮಕಾಂಡವನ್ನು ಹೇಳುತ್ತೆ, ವೇದಾಂತ ಜ್ಞಾನಕಾಂಡವನ್ನು ಹೇಳುತ್ತೆ. ಉಪನಿಷತ್ತುಗಳಲ್ಲಿ ಹೇಳಿದ ವಿಚಾರಗಳನ್ನು ಸೂತ್ರ ರೂಪವಾಗಿ ಬ್ರಹ್ಮಸೂತ್ರಗಳು ಹೇಳತ್ತೆ. ಹಾಗಾಗಿ ಇದೆಲ್ಲದರ ಸಾರ ಏನಾಗತ್ತೆ ಅಂದರೆ, ಅದ್ವೈತ ವೇದಾಂತದಲ್ಲಿ ಹೋದಾಗ ಜೀವನಾದ ನಾನು ಮತ್ತು ಪರಮಾತ್ಮನಿಗೂ ಯಾವುದೇ ವ್ಯತ್ಯಾಸವಿಲ್ಲ. ಅಂದ್ರೆ ಬ್ಯಾಕ್ ಗ್ರೌಂಡ್ ನಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ಫೌಂಡೇಶನ್ ನಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಅಂತ ಯಾವಾಗ ತಿಳಿದು ಬರುತ್ತದೋ, ಯಾಕೆ ತಿಳಿದು ಬರ್ಬೇಕಾದ್ರೆ ಏನಾಗ್ಬೇಕು? ಜೀವಭಾವ ಹೋಗ್ಬೇಕು, ಅಹಂಕಾರ ಹೋಗ್ಬೇಕು. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಂದು ನೀರು ಹರಿದು ಬರ್ತಾ ಇದೆ, ಮಧ್ಯದಲ್ಲಿ ನಾವೊಂದು ಗೋಡೆ ಕಟ್ತೇವೆ. ಇವಾಗ ಆ ಸೈಡ್ ನಲ್ಲಿ ನೋಡಿದವನಿಗೆ ಈ ಒಂದು ಕಡೆಯಿಂದ ಬರೋ ನೀರಿಗೂ ಇನ್ನೊಂದು ಕಡೆಯಿಂದ ಬರುವ ನೀರಿಗೂ ವ್ಯತ್ಯಾಸ ಇದ್ದ ಹಾಗೆ ಕಾಣ್ತದೆ. ಹಾಗಾಗಿ ಜೀವಾತ್ಮ ಬೇರೆ, ಪರಮಾತ್ಮ ಬೇರೆ ಅನ್ಸತ್ತೆ. ಆದರೆ ನೀರಿನ ಮೂಲವನ್ನು ನೋಡಿದಾಗ ಈ ಸೈಡ್ ನಲ್ಲಿ ಹರಿಯೋ ನೀರು ಆ ಸೈಡ್ ನಲ್ಲಿ ಹರಿಯೋ ನೀರು ಒಂದೇ ಅಂತ ಗೊತ್ತಾಗತ್ತೆ. ಹಾಗಾಗಿ ಅದ್ವೈತ ವೇದಾಂತವು ಮೂಲಕ್ಕೆ ಹೋಗ್ಬೇಕು ಅಂತ ಹೇಳತ್ತೆ. ಹಾಗ ನಾವು ಇಲ್ಲಿ ಇಷ್ಟೊಂದು ಕಷ್ಟ ಇದೆಯೋ ಇದು ಅಂತ ಫಸ್ಟ್ ಇದು ಇಷ್ಟೊಂದು ಕಷ್ಟ ಇದೆಯೋ ಅನ್ಸತ್ತೆ. ಆಕ್ಚುಲಿ ಇದು ಅತ್ಯಂತ ಸುಲಭ. ಅದು ಏನು ಕಂಡೀಷನ್ ಏನು ಅಂದ್ರೆ ಚಿತ್ತಶುದ್ಧಿಯಾಗಿರ್ಬೇಕು. ಇಲ್ಲಿ ಕಂಡೀಷನ್ ಏನು ಅಂದ್ರೆ ಚಿತ್ತಶುದ್ಧಿಯಾದವರಿಗೆ ಅತ್ಯಂತ ಸುಲಭ, ಚಿತ್ತಶುದ್ಧಿಯಾಗದಿದ್ದರೆ ಅತ್ಯಂತ ಕಷ್ಟ. ಹೀಗೆ ಹಾಗಾಗಿ ನಾವು ಅದ್ವೈತ ವೇದಾಂತದಲ್ಲಿ ವೇದಾಂತ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು ಉಪನಿಷತ್ತುಗಳನ್ನು ಅರ್ಥ ಮಾಡಿಕೊಳ್ಳುವುದೇ ಅತಿ ಮುಖ್ಯವಾದ ಸಾಧನೆ ಆಗತ್ತೆ. ಇದು ಸ್ವಲ್ಪ ಮೇಲ್ಮಟ್ಟದ ಸಾಧನೆ ಆಗಿದೆ. ಹಾಗಾಗಿ ನಾವು ಹೇಳ್ತೇವೆ, ಎಷ್ಟು ಜನ್ಮಗಳ ಸಾಧನೆಗಳು ವೇಸ್ಟ್ ಆಗೋಲ್ಲ. ದ್ವೈತ ಸಿದ್ಧಾಂತದಲ್ಲಿ ಹೋಗೋದು, ನೀವು ಭಗವಂತನ ಭಕ್ತಿ ಮಾಡ್ತಾ ಹೋದ್ರೆ ಆಯ್ತು, ಸ್ವಲ್ಪ ಸುಲಭ. ಕಂಪ್ಯಾರಿಟಿವ್ಲಿ ಅದು ಸ್ವಲ್ಪ ಸಾಮಾನ್ಯ ಜನರಿಗೆ, ಸಾಮಾನ್ಯ ಸಾಧಕರಿಗೆ ಸುಲಭ. ಯಾಕೆ? ಒಂದು ಭಜನೆ ಭಕ್ತಿಯಿಂದ ಒಂದು ಭಜನೆ ಮಾಡಿದ್ರೆ, ಭಕ್ತಿಯಿಂದ ನಾಮಸ್ಮರಣೆ ಮಾಡಿದ್ರೆ, ಭಕ್ತಿಯಿಂದ ಸಂಕೀರ್ತನೆ ಮಾಡಿದ್ರೆ, ಭಕ್ತಿಯಿಂದ ತೀರ್ಥಯಾತ್ರೆಯನ್ನು ಮಾಡಿದ್ರೆ, ಭಕ್ತಿಯಿಂದ ಯಾಗ ಯಜ್ಞ ಹೋಮಗಳನ್ನು ಮಾಡಿದ್ರೆ, ಅಲ್ಲಿ ಭಗವಂತನನ್ನು ನಾನು ಸೇರ್ಬೇಕು, ನಾನು ಪುಣ್ಯವನ್ನು ಪಡಿಬೇಕು, ಪಾಪವನ್ನು ಕಡಿಮೆ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಬಟ್ ಇಲ್ಲಿ ಬರೋ ಕಾನ್ಸೆಪ್ಟ್ ಏನು? ಪುಣ್ಯ ಪಾಪ ಎರಡನ್ನು ಮೀರಿ ಹೋಗ್ಬೇಕು ಅಂತ. ಪುಣ್ಯವನ್ನು ನಲ್ಲಿಫೈ ಮಾಡಬೇಕು, ಪಾಪವನ್ನು ನಲ್ಲಿಫೈ ಮಾಡಬೇಕು. ಯಾಕಂದ್ರೆ ಮೋಕ್ಷವನ್ನು ಪಡೆಯಬೇಕಾದರೆ ಪುಣ್ಯದ ಹಂಗು ಇರಬಾರ್ದು, ಪಾಪದ ಹಂಗು ಇರಬಾರ್ದು ಅನ್ನೋದು ಅದ್ವೈತ ವೇದಾಂತದ ಮೂಲಭೂತ ತತ್ವ. ಅದ್ವೈತ ವೇದಾಂತ ಮುಖ್ಯವಾಗಿ ನಾವು ಬದುಕಿದ್ದಾಗಲೇ ಮುಕ್ತಿಯನ್ನು ಪಡಿಬೇಕು ಅಂತ ಹೇಳತ್ತೆ, ಜೀವನ್ ಮುಕ್ತಿ ಅಂತ ಹೇಳತ್ತೆ. ಬೇರೆ ಎಲ್ಲಾ ವೇದಾಂತಗಳು ವಿದೇಹ ಮುಕ್ತಿಯನ್ನು ಹೇಳ್ತವೆ. ಅಂದರೆ ಮುಕ್ತಿ ಅನ್ನೋದು ಈ ದೇಹವನ್ನು ಬಿಟ್ಟ ನಂತರ ಸಿಗೋದು, ಅಂದ್ರೆ ಸತ್ತ ನಂತರ ಸಿಗುವುದು ಮುಕ್ತಿ ಅಂತ ಬೇರೆ ಎಲ್ಲ ವೇದಾಂತಗಳು ಹೇಳ್ತವೆ. ಆದ್ರೆ ಅದ್ವೈತ ವೇದಾಂತ ಮಾತ್ರ ಏನ್ ಹೇಳತ್ತೆ ಅಂದ್ರೆ, ನೀನು ಬದುಕಿದ್ದಾಗಲೇ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿ ಚಿತ್ತಶುದ್ಧಿಯನ್ನು ಮಾಡಿಕೊಂಡು ಜೀವನ್ ಮುಕ್ತಿ ಸ್ಥಿತಿಯನ್ನು ಹೊಂದಿದರೆ ಮಾತ್ರ ಈ ದೇಹ ಬಿಟ್ಟು ಮೇಲೆ ವಿದೇಹ ಮುಕ್ತಿ ಸಿಗತ್ತೆ. ಅದಕ್ಕೆ ಬಸವಣ್ಣ ಅವರು ಹೇಳ್ತಾರೆ, ಬಸವಣ್ಣನವರು, ಇಲ್ಲಿ ಸಲ್ಲುವವರು ಅಲ್ಲೂ ಸಲ್ಲುವರಯ್ಯ, ನೀನು ಇಲ್ಲಿ ಸಲ್ಲಿಲ್ಲ ಅಂದ್ರೆ ಅಲ್ಲಿಯೂ ಸಲ್ಲೋಲ್ಲ. ಹಾಗಾಗಿ ಆಧ್ಯಾತ್ಮಿಕ ಸಾಧನೆಯು ಜನ್ಮ ಜನ್ಮಾಂತರದ ಸಾಧನೆ ಆಗಿದೆ. ಭಗವಾನ್
ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದ್ದು ಒಂದು ಜನ್ಮದಲ್ಲೂ ಮಾಡಿದ್ದು ಮುಂದಿನ ಜನ್ಮದಲ್ಲಿ ಆ ಸ್ತರದಿಂದ ಮುಂದೆ ಕಂಟಿನ್ಯೂ ಆಗತ್ತೆ. ಇದು ಲೌಕಿಕ ವಿದ್ಯೆಯಂತೆ ಅಲ್ಲ. ಅಂದ್ರೆ ಲೌಕಿಕ ವಿದ್ಯೆ ನಾವು ಏನೇ PhD ಮಾಡಿದ್ರು ಮತ್ತೆ ಸತ್ತು ಹೋದ್ಮೇಲೆ ಇನ್ನೊಂದು ದೇಹಕ್ಕೆ ಬಂದಾಗ ಮತ್ತೆ LKG ಇಂದ ಶುರು ಮಾಡ್ಬೇಕು. ಅದು ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಹಾಗಲ್ಲ. ಇದನ್ನು ನಾವು ಅನೇಕ ಮಹನೀಯರಲ್ಲಿ ನೋಡ್ತೇವೆ. ನೀವು ಪುರಾಣದ ಪುಣ್ಯ ಕಥೆಗಳಲ್ಲಿ ನೋಡಿದಾಗ್ಲೂ ಧ್ರುವ, ಭಕ್ತ ಪ್ರಹ್ಲಾದ, ನಚಿಕೇತ ಮುಂತಾದವರನ್ನು ನೋಡಿದಾಗ ತೀರಾ ಚಿಕ್ಕ ವಯಸ್ಸಲ್ಲೇ ಅವರು ಆತ್ಮಜ್ಞಾನಿಗಳಾಗಿದ್ರು. ತೀರಾ ಚಿಕ್ಕ ವಯಸ್ಸಲ್ಲಿ ಅವರಿಗೆ ದೇವರ ಸಾಕ್ಷಾತ್ಕಾರ ಆಗಿತ್ತು. ನೀವು ಈಗಿನ ಕಾಲದಲ್ಲಿ ನೋಡಿದಾಗ ರಮಣ ಮಹರ್ಷಿಗಳಿಗೆ 14ನೇ ವಯಸ್ಸಿನಲ್ಲೇ ತನ್ನ ಸಾಯುವ ಅನುಭವ ಆಗಿತ್ತು. ಪ್ರತ್ಯಕ್ಷವಾಗಿ ತನ್ನ ಸಾಯುವ ಅನುಭವ, ಮರಣದ ಅನುಭವವನ್ನು 14ನೇ ವಯಸ್ಸಲ್ಲೇ ಪಡೆದಿದ್ದರು ರಮಣ ಮಹರ್ಷಿಗಳು. ಹಾಗಾಗಿ ಮುಂದೆ ಅವರು ಅದ್ವೈತ ವೇದಾಂತವನ್ನು ಹೇಳ್ತಾ ಇದ್ರು. ಹಾಗಾಗಿ ಇದನ್ನು ಇಲ್ಲಿ ಮುಖ್ಯವಾಗಿ ಏನ್ ಮಾಡ್ಬೇಕು ಅಂದ್ರೆ ಧ್ಯಾನ ಮಾಡ್ಬೇಕು. ಧ್ಯಾನದಿಂದ ಜ್ಞಾನಕ್ಕೆ ಹೋಗ್ಬೇಕು, ಜ್ಞಾನದಿಂದ ವೇದಾಂತಕ್ಕೆ ಹೋಗ್ಬೇಕು. ವೇದಾಂತಕ್ಕೆ ಹೋಗೋದಾದ್ರೆ ಭಗವದ್ಗೀತೆ, ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು ಮುಂತಾದನ್ನು ಕೇಳ್ಬೇಕು. ಶ್ರವಣ, ಯಾವ ಶ್ರವಣ? ವೇದಾಂತ ಶ್ರವಣ, ಪುರಾಣ ಶ್ರವಣ ಅಲ್ಲ, ರಾಮಾಯಣ ಮಹಾಭಾರತ ಶ್ರವಣವಲ್ಲ. ವೇದಾಂತ ಶ್ರವಣ, ವೇದಾಂತ ಮನನ, ವೇದಾಂತ ನಿಧಿಧ್ಯಾಸನ ಮಾಡಲೇಬೇಕು. ಕೆಲವು ಸಲ ಶ್ರವಣ ಮಾತ್ರದಿಂದಲೇ ಆತ್ಮಜ್ಞಾನ ಉಂಟಾಗತ್ತೆ ಅಂತ ಹೇಳ್ತಾರೆ. ಹಿಂದಿನ ಜನ್ಮದ ತುಂಬಾ ಪುಣ್ಯ ಮತ್ತು ಸಂಸ್ಕಾರಗಳು ಇದ್ದಾಗ ವೇದಾಂತದ ಶ್ರವಣದಿಂದಲೇ ಆತ್ಮಜ್ಞಾನ ಉಂಟಾಗತ್ತೆ ಅಂತ ಇಲ್ಲಿ ಹೇಳೋದ್ರಿಂದ ಶ್ರವಣ, ಮನನ, ನಿಧಿಧ್ಯಾಸನ ಅನ್ನೋದು ತುಂಬಾ ಮುಖ್ಯ. ಹಾಗಾಗಿ ಅದ್ವೈತ ವೇದಾಂತದಲ್ಲಿ ಹೋಗುವವರು ಒಬ್ಬ ಬ್ರಹ್ಮನಿಷ್ಠನಾದ ಗುರುವನ್ನು ಹಿಡಿಬೇಕು. ಬ್ರಹ್ಮನಿಷ್ಠನಾದ ಗುರು ಅಂದ್ರೆ ಭಗವದ್ಗೀತೆ, ಉಪನಿಷತ್ತುಗಳನ್ನು ಗೊತ್ತಿದ್ದು ಅದರಂತೆ ಬದುಕುವ ಗುರುವನ್ನು ಹಿಡಿಯಬೇಕು. ಅವನಲ್ಲಿ ಕೂತು ಈ ವಿಷಯದಲ್ಲಿ ಚರ್ಚೆ ಮಾಡಬೇಕು. ಯಾವುದೇ ಸಂದೇಹಗಳಿದ್ರೆ ಪರಿಹಾರ ಮಾಡ್ಕೊಳ್ಬೇಕು. ಹೀಗೆ ಶ್ರವಣ, ಮನನ, ನಿಧಿಧ್ಯಾಸನ ಮಾಡಿದ್ರೆ ಒಂದೇ ಒಂದು ಜನ್ಮದಲ್ಲಿ, ಇದೇ ಜನ್ಮದಲ್ಲಿ ಮುಕ್ತಿಯನ್ನು ಗಳಿಸಲು ಸಾಧ್ಯವಿದೆ ಅಂತ ಅದ್ವೈತ ವೇದಾಂತ ಅತಿ ನಿಶ್ಚಯವಾಗಿ ಹೇಳತ್ತೆ. ಇಲ್ಲಿ ಒಂದು ಬೆನಿಫಿಟ್ ಏನು ಅಂದ್ರೆ, ಬೇರೆ ವೇದಾಂತಗಳು ಇದೇ ಜನ್ಮದಲ್ಲಿ ಮುಕ್ತಿ ಸಾಧ್ಯ ಇದೆ ಅಂತ ಹೇಳೋಲ್ಲ. ಬೇರೆ ವೇದಾಂತಗಳು ಹೇಳೋಲ್ಲ, ಅಲ್ಲೂ ದ್ವೈತವನ್ನೇ ಹೇಳತ್ತೆ. ಆದ್ರೆ ಅದ್ವೈತ ವೇದಾಂತ ಹೇಳತ್ತೆ ಗ್ಯಾರಂಟಿಡ್, ಮುಕ್ತಿ ಗ್ಯಾರಂಟಿಡ್. ಯಾವಾಗ? ಇದೇ ಜನ್ಮದಲ್ಲಿ, ಯಾವಾಗ? ಬದುಕಿದ್ದಾಗಲೇ. ಹಾಗಾಗಿ ಅದ್ವೈತ ವೇದಾಂತದಲ್ಲಿ ಹೋಗೋರು ಏನ್ ಮಾಡ್ಬೇಕು? ಮನುಷ್ಯ ಜನ್ಮ ಬಂದಾಗ ಈ ಜನ್ಮವನ್ನು ವ್ಯರ್ಥ ಮಾಡದೆ, ಸಮಯವನ್ನು ವ್ಯರ್ಥ ಮಾಡದೆ, ಲೌಕಿಕವಾಗಿ ಹೆಚ್ಚು ಸಮಯವನ್ನು ಕೊಡದೆ ಆಧ್ಯಾತ್ಮಿಕಕ್ಕೆ ಕೊಡಬೇಕು ಅನ್ನೋದು ಯಾರಿಗೆ ಸರಿಯಾಗಿ ಅರ್ಥ ಆಗತ್ತೋ ಅವರು ಈ ಜನ್ಮವನ್ನೇ ಅಂತಿಮ ಜನ್ಮವನ್ನಾಗಿ ಮಾಡಿಕೊಳ್ಳಬಹುದು ಎನ್ನುವುದಕ್ಕೆ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸ್ತೇನೆ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಕೃಷ್ಣಂ ವಂದೇ ಜಗದ್ಗುರುಂ.